పొద్దునే జోష్లో ఉండాలి ఆయ చొప్నికి ఆయే చెప్తుండలే ఎవరు అలా మిస్టర్ విద్యా ఉత్తమ్. ఈ ವ್ಲಾಗ್ ಅಂತೂ ಕಂಪ್ಲೀಟ್ಲಿ ಡಿವೈನ್ ಎನರ್ಜಿ, ಡಿವೈನ್ ಪವರ್ ಆ್ಯಂಡ್ ಲಾಟ್ ಆಫ್ ಸ್ಪಿರಿಚುಯಾಲಿಟಿ ಬಗ್ಗೆನೇ ಇರುತ್ತೆ. ಹಾಯ್ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಷಾಢ ಮಾಸ ಸ್ಟಾರ್ಟ್ ಆಗ್ತಿದೆ. ಸೊ ನಾನು ನಮ್ಮ ಸಿಸ್ಟರ್ಸ್ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನಿಂಗಿಂತ ಮುಂಚೆ ನಾನು ಹೇಳ್ತೀನಿ, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಯಾವ ಮೇಲ್ ಮೆಂಬರ್ ಕೂಡ ಇಲ್ದಾರ ನಾವು 3 ಜನ, ನಾನಂತೂ ಟ್ರಾವೆಲ್ ಮಾಡಿದ್ದೀನಿ, ಬಟ್ ನಾನು ಇಬ್ಬರು ಸಿಸ್ಟರ್ಸು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ 3 ಜನ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಟ್ರಾವೆಲಿಂಗ್ ಪ್ಲ್ಯಾನ್ ಬಂದುಬಿಟ್ಟು ಮೈಸೂರು ಚಾಮುಂಡಿ ಹಿಲ್ಸಿಗೆ. ಸೊ ನಾವು ಮೇಲೆ ಕೆಳಗೆ ಅನ್ಕೊಳೋದು ಏಮನಕನಿದ. ಸೊ ಹಿಂಗೆ ಟೆಂಪಲ್ಗೆ ಎಲ್ಲ ಹೊಡ್ತಾ ಇದ್ದೀವಿ. ಮೈಸೂರಿಗೆ ನಾವು 6:30ಗೆ ರೀಚ್ ಆದ್ವಿ. ಬಟ್ ಈ 6:30ಗೆ ರೀಚ್ ಆಗೋದಕ್ಕೆ ಮನೆ ನಾವು ಆಲ್ಮೋಸ್ಟ್ 4:30 ಅರೌಂಡ್ ಬಿಟ್ವಿ. ಸೊ ನನ್ನ ಸಿಸ್ಟರ್ಸ್ ಎಲ್ಲ ಪ್ರಿಪೇರ್ ಮಾಡಿದರು, ಟಿಫನ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಅರ್ಲಿ ಮಾರ್ನಿಂಗೇ ಮನೆ ಬಿಟ್ವಿ. ಆ್ಯಂಡ್ ಆಷಾಢಕ್ಕೆ ಒಂದಿನ ಮುಂಚೆ ನಾವು ಹೋಗಿದ್ದು ಟ್ಯೂಸ್ಡೇ. ಆ್ಯಂಡ್ ನೀವು ಕ್ರೌಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರೌಡು. ಆ್ಯಂಡ್ ಮೋರ್ ಓವರ್ ಆ ಕ್ರೌಡ್ಗಿಂತ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಯಾಕಂದರೆ ನಾವು 3 ಜನ ಸಿಸ್ಟರ್ಸು ಸೇಮ್ ಔಟ್ಫಿಟ್, ಸೇಮ್ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ವಿ, ಈವನ್ ಬ್ಯಾಂಗಲ್ ಕೂಡ. ಸೊ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ಎಷ್ಟೊಂದು ಜನ ನಮ್ಮನ್ನು ಕೇಳಿದ್ರು ಕೂಡ, ಲೈಕ್ ಸಿಸ್ಟರ್ಸಾ ಏನು ಅನ್ನೋದು. ಅಷ್ಟು ಕ್ರೌಡಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾಯಿದ್ರು. ಲಡ್ಡು ಸಿಕ್ಕೆ దర్శనమైంది. సూపర్ గా దర్శనమైంది. అయింది బాగా. లైట్ ఆఫ్ చెయ్యి. చేద్దాము. ఫ్రిడ్జ్ మ్యాగ్నెట్ నా గ్యాప్ ಮೇಲೆ నేను తీసుకున్నానా లేదా. ನೀವೇನೇ ಹೇಳಿ ಅಷ್ಟು ಕ್ಯೂವಲ್ಲಿ ಅಷ್ಟು ಅವರ್ಸು ನೂಕಾಟ ಗುದ್ದಾಟದಲ್ಲಿ ದೇವ್ರನ್ನ ಒಂದು 2 ಸೆಕೆಂಡ್ ನೋಡಿದಾಗ ಎಲ್ಲ ಮಾಡ್ತೋಗ್ಬಿಡ್ತೀವಿ. ದಟ್ ಈಸ್ ದಿ ಪವರ್ ಆಫ್ ಗಾಡ್ ಆ್ಯಂಡ್ ಎನರ್ಜಿ. ಆನ್ ದಿ ವೇ ನಾವು ನಿಲ್ಸಿದ್ದೆ ಮೈಸೂರು ಪಾಕ್ ಫ್ಯಾಕ್ಟ್ರಿ ಹತ್ರ. ಇಲ್ಲಿ ನಮ್ಮ ಅಕ್ಕ ಬ್ಯೂಟಿ ಇಸ್ ಹಿಯರ್. ಯಾರ್ಯಾರು ಈ ಮೈಸೂರು ಪಾಕ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿಲ್ಲ, ಐ ವಿಲ್ ಪರ್ಸ್ನಲಿ ರೆಕಮೆಂಡ್, ಖಂಡಿತ ಹೋಗ್ಬಿಟ್ಟು ಬನ್ನಿ. ಮೈಸೂರು ಪಾಕ್ ಇಸ್ ಅಮೇಝಿಂಗ್. ಮಿಲ್ಲೆಟ್ಟು, ಜಾಗ್ರಿ, ಕ್ಯಾರೆಟು, ಲೈಕ್ ವೆರೈಟಿ ಇರುತ್ತೆ. ಆ್ಯಂಡ್ ಎವ್ರಿ ಟೈಮ್ ನಾನು ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಈ ಸಲ ಮಿಲ್ಲೆಟ್ ಮೈಸೂರು ಪಾಕ್ ಪರ್ಚೇಸ್ ಮಾಡಿ. నువ్వు ఎక్కడ తీసుకుంది అక్క, తీసుకొనే నేను తీసుకొని. ಶಾಪಿಂಗ್ ಆದಮೇಲೆ ಟಿಫನ್ ಮಾಡಿರಲಿಲ್ಲ, ಟಿಫನ್ ಕೂಡ ಮುಗಿಸ್ಕೊಂಡು ವೆರಿ ಒನ್ ಗೋ. ಎಟ್ಲುಂಡೆ ದರ್ಶನಮು? ಹೌ ವಾಸ್ ಟೆಂಪಲ್? So nice. You're scratching your head. Where are we going next? To our home. No, we are going for one more temple. What, chicken man? We are going for one more temple. One more temple. Vande Makara temple. Hey, Vande Makala అది బెంగళూరులో ఉంది. We are going to Varaha Swami temple. Varaha Swami temple. Vari kadi Varaha. Varaha his temple. Okay, good. We're going to one more temple. Yeah. Obviously, ಇದು ವರಹ ಸ್ವಾಮಿ ದೇವಸ್ಥಾನ. ಸೊ ವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆನ್ ದಿ ವೇ ಬರ್ತಾ ವರಹ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. 1:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಖಂಡಿತ ಹೋಗಿ ವಿಸಿಟ್ ಮಾಡಿ ಬನ್ನಿ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ದೇವ್ರ ಕೈ ಮುಗಿದು ಪ್ರಸಾದ ತಿನ್ಕೊಂಡು ಬಂದ್ವಿ. ಈ ದೇವ್ರ ಸ್ಪೆಷಾಲಿಟಿ ಏನಂದರೆ, ಜಾಗದ ರಿಲೇಟೆಡ್ ಏನೇ ಇರಲಿ ಅಲ್ಲಿ ಹೋಗಿ ದೇವ್ರಿಗೆ ಮುಕ್ಕೊಂಡು ಬಂದರೆ ಅದು ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀವ್. ಆ್ಯಂಡ್ ಆ ಎನರ್ಜಿ ಕೂಡ ಹಂಗೆ ಇದೆ. ಸೊ ನಾನಿದು 3rd ಟೈಮ್ ಹೋಗಿ ಬರ್ತಾ ಇದ್ದೀನಿ. ನನ್ನ ಸಿಸ್ಟರ್ ಹೋಗಿರಲಿಲ್ಲ ಅಂದ್ಬಿಟ್ಟು ಅಕ್ಕನೂ ಕೂಡ ಕರ್ಕೊಂಡು ಹೋಗಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆನ್ ದಿ ವೇ ಬರ್ತಾ ಒಂದು ಸ್ಪಾಟಲ್ಲಿ ಸ್ಟಾಪ್ ಮಾಡಿ ಕಾಫಿ ಟೀ ಕುಡ್ಕೊಂಡು, ಯಾಕಂದರೆ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೆ. ನಾನಂತೂ ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಹಂಗೆ ಮೆಟ್ರೋಗೆ ಸ್ಟಾಪ್ ತೊಗೊಂಡು ವಾಪಸ್ ಮನೆಗೆ ಬಂದೆ. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸಬ್ಸ್ಕ್ರೈಬ್